ಹಲೋ. ಹಲೋ ಹಲೋ ಸೌಮ್ಯ ಸೌಮ್ಯ ಏನು ಸೌಮ್ಯ ಯಾಕೋ ಯಾಕೆ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ನೀನು? ಏನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನು? ನಿಮಗೆ ನನ್ನ ಮೇಲೆ ಇಷ್ಟನೇ ಇಲ್ಲ, ನನಗೆ ಗೊತ್ತು. ಅದಕ್ಕೆ ನೀವು ನನಗೆ ಫೋನ್ ಮಾಡಿಲ್ಲ, ಏನೂ ಇಲ್ಲ. ನೋಡು, ಒಂದು ಕ್ಷಣನೂ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ ನಿನ್ನ. ನಾನು ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಫೋನ್ ಮಾಡಿ ಮಾಡಿ ಸುಸ್ತಾಯಿತು. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಏನಾಯಿತು? ಯಾಕೆ ನನ್ನ ಮೇಲೆ ಕೋಪನ ನಿನಗೆ? ಏನು ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ನೀನು? ಹೋಗಿ, ನೀವು ಒಂದ್ಸತಿ ಟ್ರೈನೇ ಮಾಡಿರಕ್ಕಿಲ್ಲ, ನನಗೆ ಗೊತ್ತು ಕಂತೆ. ಇಲ್ಲ ಚಿನ್ನು, ನಾನು ನಿಜಕ್ಕೂ ನಾನು ಎಷ್ಟು ಸಲ ಮಿಸ್ ಮಾಡ್ಕೊಂಡೆ ಗೊತ್ತಾ ನಿನಗೆ? ಪದೇ ಪದೇ ಫೋನ್ ಮಾಡಿ ಮಾಡಿ ನೋಡ್ತಿದ್ದೆ, ಇವಾಗ ಎತ್ತೋತಾಳೇನೋ ಅಂತ ಗೊತ್ತಾ? ಇಷ್ಟ ಇದ್ದಿದ್ರೆ ನೀವು ಬರ್ದೇನೆ ಇರ್ತಿದ್ರಾ? ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ದವಕ್ಕೆ ಹೋದ್ರೋಯ್ತಾಳೆ ಅಂತ ಇರೋದು. ನೋಡು, ನನ್ನ ಅಪ್ಪ ನಮ್ಮನ್ನು ಬಂದಿದ್ರು ಅಲ್ವಾ, ಅವಾಗ ಅತ್ತೆಯವರು ಏನೇನೋ ಮಾತಾಡೋದಂತೆ ಗೊತ್ತಾ? ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಅತ್ತೆ ಮಾವನಿಗೂ ನೀವು ಬೇಡ, ನಾನು ಬೇಡ, ನಿಮಗೂ ಬೇಡವಾ? ನೋಡು, ಅತ್ತೆ ಮಾವನ್ ನೀನು ಬೇಡ ಅಂತ ಹೇಳಿಲ್ಲ, ನನಗಂತೂ ನಿನ್ನ ನನ್ನ ಪ್ರಾಣ ಅಲ್ವಾ. ನೀನು ಬೇಡ ಅಂತ ನಾನು ಹೇಗೆ ಹೇಳಿ? ಮತ್ತೇನು ಕತೆ ಕೇಳ್ತಿದ್ದೀನಿ ನೀನು? ಸುಮ್ಮನೆ ಬಂದು ಕರ್ಕೊಂಡೋಗು. ಸೌಮ್ಯ, ಬರ್ತೀಯಾ? ನಿಜ ನೀನು ಬರ್ತೀಯಾ? ನೋಡು, ನಾನು ಬೇಕಾದ್ರೆ ಇವಾಗಲೇ ಹೊಡ್ತೀನಿ, ನಾನು ಬರ್ತೀಯ ಹೇಳು. ಬರೋಕ್ಕಲ್ದ ನಿನ್ನೆ ಎತ್ತು ಕರಿತಾ ಇದ್ದೆ ನಾನು. ನೋಡು, ಬೇಗ ಬಾ ನೀನು. ನನಗೆ ಇಲ್ಲಿರೋಕ್ಕಾಯ್ತಿಲ್ಲ, ನಾನು ನಿಮ್ಮ ಬಿಟ್ಬಿಟ್ಟು. ಇಲ್ಲಿ ಅದಲ್ದೇ ನಮ್ಮ ಮಾವ ಬಂದವನೇ ಊರಿಂದ, ಅವನದೊಳ್ಳೆ ಟಾರ್ಚರ್ ಆಗೋಗೋದು ನನಗೆ. ಸುಮ್ಮನೆ ನೀನು ಗುಡ್ಲೆ ಸುತ್ತಾನೆ. ನಿಮ್ದು ಅಮ್ಮಯ್ಯ ಅಂತೀನಿ, ನಿಮ್ಮ ಕಾಲು ಕಟ್ಕೊತೀನಿ. ಮೊದಲು ಬಂದು ಕರ್ಕೊಂಡೋಗಿ, ನನಗೆ ಆಯ್ತಿಲ್ಲ ಇರೋಕ್ಕೆ. ಯಾವನವನು? ನಮ್ಮ ಅಮ್ಮನ ತಮ್ಮನಂತೆ, ಆಗಲೇ ಚಿಕ್ಕ ವಯಸ್ಸಲ್ಲಿ ಒಬ್ಬ ಕಳ್ದೋಗಿದ್ದ, ಅವ್ನು ಬಂದವನೇ. ಅಲ್ಲ, ನಿಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಇಲ್ವಾ ಹೇಳು? ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅವರು? ಪ್ಲೀಸ್ ಕಣ್ರಿ, ಅವೆಲ್ಲ ಈಗ ಬೇಡ. ಪ್ಲೀಸ್ ಬಂದು ಕರ್ಕೊಂಡೋಗಿ, ನೀವು ನಿಮ್ಮ ಕಾಲು ಕಟ್ಕೊತೀನಿ. ನಂಗೆ ಇಲ್ಲಿ ಇರೋಕ್ಕಾಯ್ತಿಲ್ಲ ರೀ. ಅದು ಹೆಂಗಿದ್ರಿ ನೀವು ನಾನು ಬಿಟ್ಬಿಟ್ಟು? ನನಗೆ ಇರೋಕ್ಕಾಯ್ತಿಲ್ಲ, ನೀವು ಬಿಟ್ಬಿಟ್ಟು ನೀವು ಬೇಕಾದ್ರೆ ಇರ್ತೀರಿ, ನನಗೆ ಗೊತ್ತು. ನೀವು ಎಷ್ಟೇ ಆದರೂ ಕಾವ್ಯನ ಇಷ್ಟಪಡ್ತಾರಲ್ವಾ? ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ಸೌಮ್ಯ? ನೋಡು, ಈ ಥರ ಎಲ್ಲ ಮಾತಾಡಬೇಡ ಆಯ್ತಾ? ನನಗೆ ನಿನ್ನ ಬಿಟ್ಬಿಟ್ಟು ಇರೋಕ್ಕಾಗಲ್ಲ ಕಣೋ, ಅರ್ಥ ಮಾಡ್ಕೋ. ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿನ್ನ? ಇಷ್ಟಪಡ್ತೀರಿ ನೀವು. ಇಷ್ಟಪಡೋದಾಗಿದ್ರೆ ಹಿಂಗೆ ಯಾಕೆ ಇರಬೇಕಾಗಿತ್ತು? ಬಂದು ಕರ್ಕೊಂಡು ಹೋಗ್ಬೇಕಾಗಿತ್ತು. ಆಯಿತು ಚಿನ್ನ, ನಾನು ಈಗಲೇ ಬರ್ತೀನಿ ಆಯಿತಾ? ಹಾಂ, ಸರಿನಾ? ರೀ, ಈಗಲೇ ಬನ್ನಿ ಪ್ಲೀಸ್. ನಿಮ್ಮ ದಾರಿನ ಕಾಯ್ತಾ ಇರ್ತೀನಿ. ನನಗೆ ಇರೋಕ್ಕಾಯ್ತಿಲ್ಲ ರೀ ಇಲ್ಲಿ. ನಿಮ್ದು ಅಮ್ಮಯ್ಯ ಅಂತೀನಿ, ಬಂದು ಕರ್ಕೊಂಡೋಗಿ ನನ್ನ. ಸರಿ ಆಯಿತು, ಬರ್ತೀನಿ. ಓಕೆ, ಸರಿ ಆಯಿತು, ಬನ್ನಿ. ಬಿರ್ನು ಬನ್ನಿ. ಆಯ್ತು, ನಾನು ಇವಾಗಲೇ ಹೊರಡ್ತೀನಿ. ಅವ್ವ 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 ಅವ್ವ. ಏನು ಅರುಣ? ಏನಪ್ಪ? ಅವ್ವ, ಸೌಮ್ಯ ಫೋನ್ ಮಾಡಿದ್ಲು, ಬಂದು ಕರ್ಕೊಂಡು ಹೋಗು ಅಂತ. ನೋಡ್ಲಾ, ಎಣ್ಣೆತ್ತೋಳು ಅವ್ರು ಓನ್ಗೆ ಜ್ಞಾನಿಲ್ಲ ಅಂದಮೇಲೆ ನಾವು ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನನ್ನ ತಮ್ಮನ ಮಗಳು ಭಾಳ ಹಾಳು ಮಾಡಬೇಕು ಬಿಡಬೇಕು ಅಂತ ನಾನು ಅಲ್ಲಿತ್ತಿಲ್ಲ. ಈಗ ಅವಳಿಗೆ ಅಷ್ಟು ದುರಂಕಾರ ಬಂದಮೇಲೆ ಅದೇನು ಮಾಡೋಳು ಮಾಡಲಿ, ಸುಮ್ಕಿರು. ಅವಳಾಗ ಅವಳು ತಂದ್ಬಿಡಗಂಟ ನೀನಕ್ಕೆ ಓದಿ ಕರೆಯಕ್ಕೆ ಅವಳನ್ನ. ಅವ್ವ, ನಾನು ಬರಲ್ಲ ಅಂತ ಹೇಳೋದು ಸೌಮ್ಯ. ಸುಮ್ಮನೆ ಯಾಕವ ಈ ಥರ ಎಲ್ಲ ಮಾತಾಡ್ತೀಯ ನೀನು? ಅತ್ತೆ ಆಡೋ ಮತ್ತಿಗೆ ಸೌಮ್ಯ ಏನು ಮಾಡ್ತಾಳೆ ಪಾಪ? ಅವಳದೇನು ತಪ್ಪಿದೆ? ಬೇಡವ್ವ ಬೇಡ. ನೋಡಿ, ಈಗ ಫೋನ್ ಮಾಡಿದ್ಲು, ನನಗೆ ಇಲ್ಲರಕ್ಕಾಗಲ್ಲ. ಮತ್ತು ಅದು ಯಾರೋ ಅವರ ಸೋದರ ಮಾವನಂತೆ ಬಂದಿದ್ದಾನಂತೆ. ಏನು ಬಂದು ಸುಮ್ಮನೆ ಏನೇನೋ ಮಾತಾಡ್ತಾನಂತೆ. ಅದೆಲ್ಲ ಸರಿಲ್ಲವ. ಮೊದಲು ಕರ್ಕೊಬಂದ್ಬಿಡ್ತೀನಿ. ಬೇಡ ಕಣಬೇಡ, ಬೇಡ ಬೇಡ. ಅವ್ರು ಹೂವು ಕರ್ಕೊಬಂದ್ಬಿಡ್ಲಿ. ಅಲ್ಲಿ ಗಂಟವ ನೀನು ಯಾವುದೇ ಕಾರಣಕ್ಕೂ ಹೋಗೋ ಕೂಡ್ದು. ಹೋದ್ರು ಮಾತ್ರ ನಾನು ಸುಮ್ಮನೆ ಇರೋಕ್ಕಿಲ್ಲ. ತಿಳ್ಕೊಬಿಡು. ನಾನೇನು ನೀನು ಎತ್ತಿ ಬಿಟ್ಬಿಡು ಅಂತ ಹೇಳಕ್ಕಿಲ್ಲ. ನಾನು ನೀನು ಎತ್ತಿ ಬಿಟ್ಬಿಡು ಅಂತ ನಾನು ಹೇಳಕ್ಕಿಲ್ಲ ಕಣಪ್ಪ. ಅವಳಾರ ಹೇಳ್ಕೊಡ್ಬೋದು ಮಗಳಿಗೆ ಗಂಡನ ಬಿಟ್ಬಿಡು ಅಂತ, ಆದರೆ ನಾನು ಹೇಳ್ಕೊಡಕ್ಕಿಲ್ಲ. ಅಂದರೆ ನೀನು ಅಷ್ಟು ಅಡಿಯಾಳಾಗಿ ಹೋಗ್ಬೇಡ ನೀನು, ಸರಿಯಾ? ನೀನು ಈಗ ಹೋದ್ರೂ ಬೆಲೆ ಇರೋಕ್ಕಿಲ್ಲ. ಬಾಯ್ಬಿಟ್ಟೆ ಹೇಳೆ ನಿನ್ನ ಮಗನಿಗೆ ನಾನು ನಿಮ್ಮ ಮನೆಗೆ ಕಳ್ಸೋಕ್ಕಿಲ್ಲ ಅಂತ. ಈಗ ನೀನು ಹೋಗಿ ಅವಳು ಕಳಿಸ್ದಂಗಾಯ್ತಾ ಹೇಳು? ಅವ್ವ, ನನ್ನ ಹೆಂಡ್ತಿ ಕಳ್ಸೋಕ್ಕೆ ಬಿಡೋಕ್ಕೆ ಅವರೇರವ. ನನ್ನ ಹೆಂಡ್ತಿ ನಾನು ಕರ್ಕೊಬರ್ತೀನಿ, ಅವಳೇ ಬರ್ತೀನಿ. ಸೌಮ್ಯನೇ ಅಂದಮೇಲೆ ಅವ್ರೇನು ಮಾಡೋಕ್ಕಾಗುತ್ತೆ? ಸುಮ್ಮನಿರವ. ನೋಡು, ಸೌಮ್ಯನ ಕಳ್ಕೊಳಕ್ಕಾಗಲ್ಲವ. ಪಾಪ ತುಂಬ ಒಳ್ಳೆಯವಳು. ಏನು ಹತ್ಕೊಂಡು ಫೋನ್ ಮಾಡಿದ್ಲವ? ಹೊತ್ಕೊಂಡ್ರೆ ಅವ್ನಿಗೆ ಹೇಳ್ಬಿಟ್ಟು ಬರೋಕ್ಕಿಲ್ವ ಅವಳು? ಅವ್ರು ಅವ್ನಿಗೆ ಹೇಳಲ್ಲ ನಾನು ಇರೋಕ್ಕೆ ನನ್ನ ಗಂಡ ಕೊಟ್ಟು ಹೋಯ್ತೀನಿ ಅಂತ. ಅದನ್ನಾಕಿಲ್ಲ ನೀನು ಹೋಗ್ಬಿಟ್ಟು ನಿಷ್ಠುರ ಆಗ್ಬಿಟ್ಟು ಬಂದಿಯಾ? ಅವ್ವ, ಈಗ ನಿಷ್ಠುರ ಪ್ರಶ್ನೆ ಅಲ್ಲವ. ನೋಡಿ, ಸೌಮ್ಯನ ಕರ್ಕೊಬರ್ತೀನವ, ಪ್ಲೀಸ್ ಅವ್ವ. ಅಪ್ಪ, ನಿಮ್ಮ ಇಷ್ಟ ಕಂದ್ರಪ್ಪ. ನಿಮ್ಮ ಇಷ್ಟ. ನಿಮ್ಗೆ ಹೆಂಗೆ ಬರ್ತದೋ ಹಾಗೆ ಮಾಡ್ಕೊಳ್ಳಿ. ನಾವು ಏನು ಹೇಳೋಕ್ಕಾಗಿಲ್ಲ. ನಮಗೆ ಏನು ಒಂದು ಸತಿ ಚಂದ 2 ಸತಿ ಚಂದ ಇದೆಯಲ್ಲ ಮಗನ ಗಡಿಯ. ನೀನು ಹೇಳೋದಿದ್ರೆ ಹೇಳ್ಬೋದು. ನಾನು ಸುಮ್ಮನೆ ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು. ನೋಡ್ಲಾ, ನಾನು ಹೇಳೋದು ಕೇಳು. ನನಗೇನೋ ನಿಮ್ಮನ್ನ ದೂರ ಮಾಡಬೇಕು ಅನ್ನೋ ಹಠ ಇಲ್ಲ, ಸರಿಯಾ? ಸುಮ್ಮನೆ ಇದ್ಬಿಡು ನೀನು. ಫೋನಾಗಿನ ಜಾಸ್ತಿ ಮಾಡೋಕ್ಕೋಗ್ಬೇಡ ಅವಳಿಗೆ. ಸುಮ್ಮನಿರು. ಗೊತ್ತಾಗಲಿ ಹೊಸಿ ಬೆಲೆ ಗೊತ್ತಾಗಲಿ. ಗಂಡ ಅಂದ್ರೇನು, ಅತ್ತೆ ಮಾವ ಅಂದ್ರೇನು ಅಂತ ಅವಳಿಗೂ ಗೊತ್ತಾಗಲಿ, ಅವ್ರಿಗೂ ಗೊತ್ತಾಗಲಿ. ಅಲ್ಲಿ ಎಣ್ಣೆತ್ತೊಳಗೆ ಅವಳಿಗೆ ಸ್ಟಾರ್ಟ್ ಆಗಿರ್ಬೇಕಾರೆ ನಮಗೆ ಸ್ಟಾರ್ಟ್ ಆಗಿರ್ಬೇಕಲ್ಲ. ಅವ್ವ, ಇದು ಆಟದ ಪ್ರಶ್ನೆ ಅಲ್ಲವ, ನಮ್ಮ ಜೀವನದ ಪ್ರಶ್ನೆ. ಪ್ಲೀಸ್ ಅವ್ವ. ನೋಡಿ, ನೀನು ಹಿಂಗೆ ಅಂದ್ಬಿಟ್ರೆ ಹೆಂಗವ್ವ? ನೀನು ಅಷ್ಟು ಇಷ್ಟಪಡ್ತಿದ್ದೆ ಸೌಮ್ಯನ, ಇವಾಗ ಪ್ರೀತಿ ಎಲ್ಲ ಹೊಂಟೋಯ್ತಾ? ಯಾವ ಪ್ರೀತಿನೂ ಹೋಗಿಲ್ಲ ಕಣಪ್ಪ. ಈಗಲೂ ಹಂಗೆ ಅದೇ ನನ್ನ ಸೊಸೆ ಮೇಲೆ. ಅಂದರೆ ಅವ್ನು ದುರಂಕಾರ ಹೆಂಗಿದ್ದದೆ ಹೇಳು? ಅವಳು ದುರಂಕಾರದ ಬೆಂಕಿಕ. ದುರಂಕಾರ ಹೆಂಗೆ ತೋರಿದ್ಲು ಗೊತ್ತಲ್ಲ? ಮನೆ ಬಾಕ್ಲಿಗೆ ಹೋದವ್ರಿಗೆ ಉಣ್ಣಿ ತಿನ್ನಿ ಅಂತಾನೆ ಬಿಟ್ಟು ದುರಂಕಾರದಲ್ಲಿ ಮಾತಾಡ್ಸಿ ಕಳ್ಸೋದಲ್ಲ. ನಮಗೆ ಮನ್ಸನ್ನ ಏಕಿಲ್ವಾ ನಿನಗೆ? ಎತ್ತವನ್ಗಿಂತವ ಅಪ್ಪನಿಗಿಂತವ ನಿನಗೆ. ನೆನ್ನೆ ಮನೆ ಬಂದು ಎಡ್ತಿನ ಹೆಚ್ಚಾಗ್ಬಿಟ್ಲಾ ಹೇಳು? ಅವ್ವ, ಪ್ಲೀಸ್ ಅವ್ವ, ಇವೆಲ್ಲ ಮಾತಾಡೋ ಟೈಮ್ ಇಲ್ಲ. ಅವಳು ಬೇಗ ಬನ್ನಿ ಅಂತ ಹೇಳಿದಾಳೆ. ಪ್ಲೀಸ್ ಅವ್ವ. ಯಾವುದೋ ಬೇರೆ ಫೋನಿಂದ ಮಾಡಿದ್ಲವ. ಅದು ಅವಳ ಹತ್ರ ಫೋನ್ ಇದೆಯೋ ಇಲ್ವೋ? ಅತ್ತೆ ಬೇರೆ ಫೋನ್ ಕಿತ್ತು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರಂತೆ. ಈಗ ಅದು ಯಾವ ಫೋನಿಂದ ಮಾಡಿದ್ಲೋ ಏನೋ. ಅವ್ವ, ಏನೋ ಅಪಾಯದಲ್ಲಿದ್ದಾಳೆ ಅನಿಸುತ್ತೇವ. ನಾನು ಕರ್ಕೊಂಡು ಬರ್ತೀನಿ, ಹೋಗಿ. ನೋಡಪ್ಪ, ನೀನು ಇಷ್ಟ. 7 ಗಂಟೆ ಹೇಳಿ, ಇಷ್ಟು ಗಂಟಲು ಹೇಳಿನಿ. ಇದ್ರ ಮೇಲೆ ಏನು ನಿನ್ನ ಕಟ್ಟಾಕೊಂಡು ಇಸ್ಕೊಳಕ್ಕೆ ನೀನು ಸಣ್ಣ ಇದ್ನಾ? ಸಣ್ಣ ಮಗುವ ನೀನು? ಹೇಳು. ಬೇಡ, ಹೋಗು. ನಿಮ್ಮ ಇಷ್ಟ ಕಣಪ್ಪ. ನಾವೇನು ಮಾಡೋಕ್ಕಾಗಿಲ್ಲ. ನಿಮ್ಮ ಇಷ್ಟ. ಎಷ್ಟು ಹೇಳಿದ್ರು ಕೇಳ್ದೋದ್ಮೇಲೆ ಇನ್ನೇನು ಮಾಡೋಕ್ಕದು? ಏನಪ್ಪ, ಏನಿಗೆ ಇಷ್ಟೊಂದು ಜೋರ ಕೂಗಾಡ್ತಾ ಇದ್ರಲ್ಲ? ಫೋನ್ ಮಾಡಿದ್ಲಂತ ಹೇಳ್ತಿ, ಅತ್ತೆ ಕರ್ಕೊಬತ್ತೀನಿ ಅಂತ ಹೋಯ್ತಾವನೆ. ಮಾಡಿದ್ಲ ಮಗ? ಹ್ಞೂ ಅಪ್ಪ, ಸೌಮ್ಯ ಫೋನ್ ಮಾಡಿದ್ಲು, ನನಗೆ ಇರೋಕ್ಕಾಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗು ಅಂತ. ಅಮ್ಮ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬುಳ್ಳೆ ಕರ್ಕ ಬರಲಿ, ಇದಕ್ಕೆ ಗಡಿಯ ನೀನು ಏನು ನಿನಗೆ ಮೊಳಗರ ಸುತ್ಕೋತ ಹೆಂಗೆ? ಈಗ ಸೊಕಂಟ ಅವಳ್ದಾಯ್ತು ಈಗ ನಿನ್ಗೆ. ಅಯ್ಯೋ ಮಾಡು ನಿನ್ಗೂ ಬುದ್ಧಿ ಇಲ್ಲ ಕತೆ. ತಿರ್ಗಾ ಹೇಳ್ತೀಯಲ್ಲ, ಎಷ್ಟು ಅವಮಾನ ಮಾಡಿ ಕಳ್ಸೋದ್ಲು. ಸುಮ್ಮನೆ ಕೂತ್ಕೊಂಡು ನೀನು ಬಾಯಿ ಮುಚ್ಕೊಂಡು
ಮಗ ಓಲ ನೀನು ಓಲ ಕರ್ಕ ಬರಲ್ಲ. ಏನು ಹೇಳ್ತಾ ಇದ್ದೀರಿ ನೀವು? ಏನು ಮಾತಾಡ್ತಾ ಇದ್ದೀರಿ ಅಂತ ಜ್ಞಾನ ಇದ್ದದ್ದು ನಿಮಗೆ? ಏನು ಮಾಡಕ್ಕೆ ಕರ್ಕ ಬರಕ್ಕೆ ಹೋದನು? ಏನು ಮಾಡಕ್ಕೆ ಕರ್ಕೊ ಬರಕ್ಕೆ ಹೋದನು? ಒಳ್ಳೆ ಸರಿ ಬಿಡಿ ನೀವೇ. ಸುಮ್ಮನಿರ್ಲೆ ಬಾಯಿ ಮುಚ್ಕೊಂಡು ನೀನು. ಇವಳು ಜಾಸ್ತಿ ಆಡ್ಬೇಡ ನೀನು ಅತಿಯಾಗಿ. ಸುಮ್ಮನಿರ್ಲೆ ಓಲ ಮಗ ನೀನು ಅರುಣ ಹೋಗಿ ಕರ್ಕ ಬರಕು. ಅದು ಹೆಂಗೆ ಕರ್ಕ ಬಂದ್ಬಿಟ್ಟನು? ಅದು ಹೆಂಗೋದ ನೋಡ್ತೀನಿ ನಾನುವೇ. ಅದು ಹೆಂಗೋದ ನಾನು ನೋಡ್ತೀನಿ ಕಣಪ್ಪ. ಅಂದ್ರೆ ಅವಳು ಎಷ್ಟೇ ಉಗಿಲಿ ಉಪ್ಪಾಕ್ಲಿ ಅವ್ಳು ಮಗಳೇ ಬೇಕು ಅನ್ಕೊಂಡು ನಾವು ಕಾರ್ ಕಟ್ಕೊಂಡು ಹೋಗ್ಬೇಕಾ? ಅವಳು ಅದನ್ನೇ ಬಯಸ್ತಿರೋದು, ನೀವು ಹಂಗೆ ಆಡ್ತಾ ಇದ್ದೀರಪ್ಪ. ಹೆಂಗೆ ಮಾತಾಡೋದು ರೀ? ಹೆಂಗೆ ಮಾತಾಡಿದ್ರು? ನಾನೇನು ಸುಮ್ಮನೆ ಏನು ಅವ್ಳ ಮಗಳಿಗೆ ಮೋಸ ಆಗಲಿ ಅಂದ್ಬಿಟ್ಟು ನಾನೇನು ಸುಮ್ಮನೆ ಬಿಟ್ಬಿಟ್ಟಿದ್ನ? ನನ್ನಲ್ಲಿ ಎಷ್ಟು ಖುಷಿ, ಎಷ್ಟು ಸಂತೋಷದಿಂದ, ಎಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ನಾನು. ನನ್ನ ಮನೆಗೆ ನನ್ನ ತಮ್ಮನ ಮಗಳು ತರಬೇಕು ಅಂದ್ಬಿಟ್ಟು ಈಗ ನಮ್ಮ ಮಧ್ಯದಲ್ಲಿ ಉಳಿಂಡಕ್ಕೆ ನಿಂತಾಳವ್ವ. ನಾನು ಹೇಳೋದು ಇವಳಿಗೆ ಏನಿಲ್ವ, ಅವತ್ತಿಂದ ಒಂದು ಫೋನ್ ಮಾಡಿದ್ದಾಳೆ, ಅತ್ತೆ ಹಿಂಗೆ ಕಣತೆ ಹಂಗೆ ಕಣತೆ ಅಂತ ಯಾವ್ದು ಒಂದು ಫೋನ್ ಮಾಡಿ ಹೇಳಿದಾಳೆ. ಇವಳು ಎಲ್ಲಕ್ಕಿಂತ ಅವ್ರಿಗಿಂತ ಹೆಚ್ಚಾಗಿ ಆಡ್ತಾಳಕ್ಕಂತ ಹಾಕು. ಅವ್ವ ಅರ್ಥ ಮಾಡ್ಕೋವ, ಅವಳಿಗೆ ಫೋನ್ ಕೊಟ್ಟಿಲ್ಲ ಅವರು. ಫೋನ್ ಕೊಡ್ದಾನೆ ಆ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ವ ಪ್ಲೀಸ್ ಅವ್ವ, ನನಗೆ ಯಾಕೋ ನಾನು ಹೆಂಡತಿ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ. ನೀನು ಬೇಜಾರು ಮಾಡ್ಕೋಬೇಡವ್ವ ಪ್ಲೀಸ್ ಅವ್ವ. ನಾನು ಹೋಗ್ತೀನಿ, ನಾನು ಸೋಮೇನ ಕರ್ಕೊ ಬರ್ತೀನಿ. ಕಣಪ್ಪ ನಮ್ದೇನು ಈಗೆಲ್ಲ ತಿಗದಪ್ಪ ಆಯ್ತು, ನಮ್ಮ ಮತ್ತೆ ಕೇಳಿರಿ ನೀವು ಏನಾರು ಮಾಡ್ಕೋಗು. ಅವಳು ಮಾತ್ರ ಮಾನ ಮರುವದಿ ಅಲ್ಲದೆ ನನಗೇನು ಇಲ್ವಲ್ಲ. ನಿನಗೂ ಗೊತ್ತು ನಮ್ಮ ಅವ್ನಿಗೆ ಯಾವ ಮಾನ ಮರೋದೇನಿಲ್ಲ, ಏನೂ ಇಲ್ಲ, ನಮ್ಮ ಅತ್ತೆ ಮಾತ್ರ ಇರೋದು ಅಂತ. ಅದಕ್ಕೆ ನಾನು ತಲೆ ತಗ್ಸ್ಲಿ ಅನ್ಕೊಂಡು ನೀನು ಹೋಯ್ತಾ ಇದೆಯೇ, ಹೋಗಿ ಕರ್ಕೊ ಬರೋಗು. ಅಯ್ಯೋ ಚೆನ್ನಾಗಿರಪ್ಪ, ನಾನು ಬೇಡ ಅಂದನ, ಚೆನ್ನಾಗಿರಲಿ ಅಂತಾನೆ ನಾನು ನಿಮ್ಮ ಅತ್ತೆಗಿಂತ 1000 ಪಟ್ಟು ಜಾಸ್ತಿ ಇಷ್ಟಪಡೋಳು ನಾನೇ ಕಲ. ಇವರಿಬ್ರಿಗೆ ಅನ್ವರ್ದು ಚೆನ್ನಾಗಿರಲಿ ಅಂತ. ಅಂಥದ್ರಲ್ಲಿ ಇವಳು ಈ ಥರ ಹಾಡಿದ್ರೆ ಹೆಂಗೆ ಕೋಪ ತಕ್ಕಿಲ್ಲ, ಎಷ್ಟು ಕೋಪ ತಕ್ಕಿಲ್ವಲ್ಲ ಹೇಳಿ ನೀನೇ. ಅವ್ವ ಅತ್ತೆ ಮಾಡೋದಕ್ಕೆ ಸೋಮೆ ಏನು ಮಾಡ್ತಾಳೆ? ಸೋಮೇನ ಮೇಲೆ ಎಷ್ಟು ಮಾತಾಡಿದ್ರು ಯೂಸ್ ಇಲ್ಲ. ನಾನು ಹೋಗಿ ಕರ್ಕೊ ಬರ್ತೀನಿ ಅಪ್ಪ, ಹೋಗ್ಬಿಟ್ಟು ಬರ್ತೀನಪ್ಪ. ಸರಿ ಓಟ್ ಬರಲ್ಲ ಮಗ, ಓಟ್ ಬರೋ ಕರ್ಕೊ ಬರೋಗು. ಅಲ್ಲಕನ್ ಮರಿಯ ತಿರ್ಗ ನೀನು ಕರ್ಕೊ ಬರೋಗು ಅಂತೀಯಲ್ಲ, ಹೆಂಗೆ ಮಾತಾಡೋದು ನೋಡು ಅವ್ರವ್ವ. ಕುತ್ಕೋ ಸುಮ್ಮನೆ. ಈಗ ಸೋಮೆ ಯಾರ ಮನೆಗೆ ಸೇರ್ಬೇಕಾದಳು? ನಮ್ಮ ಮನೆಗೆ. ಅದೇನು ಅವಳು ನೀನು ಕೇಳ್ಬಿಟ್ಟೆ ಕರ್ಕೊ ಬರ್ಬೇಕು ಅನ್ನೋದು ಏನಿದ್ದು? ಅವಳು ಬೇರೆ ಕಳ್ಸ್ಕೊಳಕ್ಕೆ ಬೇರೆ ಬರ್ಬೇಕಾ? ಬೇಡ ಬಿಡು, ಅವ್ಳು ಕಳ್ಸೋಕ್ಕೇನಾದ್ರು ಸಿಕ್ಕಿಲ್ಲ, ಹೋಗಿ ಕರಿತಾನೆ ಕರ್ಕೊ ಬರ್ತಾನಂತೆ. ಈಗ ಸೋಮೆ ತಾನು ಫೋನ್ ಮಾಡಿರೋದು, ಗೊತ್ತಳು ಬಿಡು ಬರ್ಲಂತೆ. ಇನ್ನೂ ಸರಿನೇ ಆಯ್ತಾನೆ. ಹಂಗಲ್ಲ, ಅವಳ ಕಾಲ್ ಕಟ್ಕೊ ಬರ್ಬೇಕಾಗಿತ್ತು ಅಂತ ಅನ್ಕೊಂಡಿದ್ದೆ. ಈ ನನ್ನ ಮಗ ಇದ್ದಾನೆ, ಹೇಳು. ಇನ್ನು ಎಷ್ಟೆಷ್ಟು ಅವಮಾನಗಳು ಆಗಬೇಕು ನಮಗೆ, ನಾನು ಕಣಪ್ಪ. ನನಗೂ ಸಾಕಾದಂಗೆ ಆಗೋಗದೆ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಲೆ. ಆಗ ದೂರ ಆಗೋರು ಅನ್ಕೊಂಡು ಸಂಕಟ ಪಡ್ತಿದ್ದೆ, ಈಗ ಒಂದಾಯ್ತವ್ರೆ ಅಂತ ಸಂಕಟ ಪಡ್ತಿದ್ದಿ. ಏನಂತ ಅರ್ಥ ಮಾಡ್ಕೋಬೇಕು ನೀನು? ಏನಂತ ಅರ್ಥ ಮಾಡ್ಕೋಬೇಕು? ನಿಜವಾಗ್ಲೂ ನೀನು ಅರ್ಥ ಮಾಡ್ಕೊಳಕ್ಕಂತೂ ಅಸಾಧ್ಯ ಮಾತ್ರ. ನನ್ನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇಲ್ಲ ಬಿಡಿ ನಿಮಗೆ. ನನ್ನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ನಿಮ್ಗೆ ದೇವ್ರು ಕೊಟ್ಟಿಲ್ಲ ಕತೆ ಬಿಡಿ. ಸುಮ್ಮನೆ ಯಾಕೆ ಮಾತಾಡಬೇಕು ಪುಕ್ಸಟೆ ಮತ್ತೆ? ಏನಾರು ಮಾಡ್ಕೊಳ್ರಪ್ಪ, ನನಗೇನು ಹೇಳಿ, ನಾನು ಯಾವ್ದು ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಏನಾರು ಮಾಡ್ಕೊಳ್ಳಿ. ಆಯಿತು ಸುಮ್ಮನಿರೀಗ, ಏನು ಆಗಬಾರ್ದಾಯ್ತು ಅಂತ ಹಿಂಗೆ ಆಡ್ತಿದ್ದೀನಿ ನೀನು. ಸುಮ್ಮನಿರು ಆಯಿತು, ತಲೆಗೆಡ್ಸ್ಕೊಬೇಡ. ಅವ್ರಿಗೆ ಕಣ್ಣು ಬಿಡ್ತು ಚೆನ್ನಾಗಿರ್ಲಿ, ಸುಮ್ಕಿರ್ಲಿ. ಸುಮ್ಮನಿರು, ನಿನ್ಗೆ ಗೊತ್ತಾಗ್ತಿಲ್ಲ ಪಾಪ ಚೆನ್ನಾಗಿರ್ಲಂತೆ. ಅಯ್ಯೋ ನಾನು ಬೇಡ ಚೆನ್ನಾಗಿರ್ಬೇಡ ಅಂತ ಹೇಳಿದ್ದಾನೆ. ಹಂಗನದಾಗ ನಾನು ಹೋಗಿ ಬೆಂಗಳೂರಲ್ಲಿ ಇತ್ಕೊಂಡು ಇಷ್ಟೆಲ್ಲ ಮನವಸತ್ತಿ ಇವೆಲ್ಲ ಸರ್ವ್ ಮಾಡಬೇಕು ಅನ್ನೋದು ಏನಿತ್ತು? ಏನಿತ್ತು ಹೇಳು? ಅವಳಿಗೆ ಬಂದಿರೋ ದಿಮಾಕ್ಕೆ ನನಗೂ ಆಪತ್ತಿರೋದು ಅಷ್ಟೇ. ಅವ್ರು ಮುಂಡೆಗೆ ಬಂದಿರೋ ದಿಮಾಕ್ಕೆ ನನ್ನ ತಮ್ಮನೆರ್ತಿಗೆ ಯಾವ ಥರ ಮಾತಾಡೋದು ಹೇಳಿ? ನನಗೆ ಬೇಜಾರಾಕಿಲ್ವಾ ಹೇಳಿ? ಅವ್ಳು ಮಾತಾಡೋ ಮಾತುಗಳು ಏನು ಬೆಂಗಳೂರಲ್ಲೇ ಇರಬೇಕಂತೆ, ಇವಳಿಗೆ ಇಲ್ಲಿದ್ರೆ ಹಾಕಿಲ್ವಂತೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನ ಕಳ್ಸೋಕ್ಕಿಲ್ಲ. ಅದು ಏನು ಮಾಡ್ಕೊಂಡು ಮಾಡ್ಕೊಳ್ಳಿ, ಅವಳು ಕಳಿಸ್ತಾರೆ ಇರಲಿ, ಮಗಳನ್ನ ಇರಿಸ್ಕೊಳ್ಳಿ ಮನೇಲೆ. ನಾನಂತೂ ಬೆಂಗಳೂರು ಕಳ್ಸೋಕ್ಕಿಲ್ಲ ನನ್ನ ಮಗನ. ಇರೋನೊಬ್ಬನ ದೇಶ ಹರಿಸ್ಬಿಟ್ಟು ನಾನು ಇಲ್ಲಿ ಏನು ಮಾಡಬೇಕಾಗಿತ್ತು? ಆಯಿತು ಸುಮ್ಮನಿರು, ಏನಾದ್ರು ಮಾಡೋಕ್ಕಾಯ್ತದೆ. ಈಗ ನೀನು ಸುಮ್ಮನೆ ಟೆನ್ಷನ್ ತಗೋಬೇಡ, ಸುಮ್ಮನಿರು. ಈಗ ಹೋಗಂತಾನೆ ಕರ್ಕೊ ಬರಲಿ, ಆಮೇಲೆ ಕೂತ್ಕೊಂಡು ಏನಾರು ಮಾತಾಡೋಕ್ಕಾಯ್ತದೆ. ಸುಮ್ಮನಿರು ತಲೆಗೆಡ್ಸ್ಕೊಬೇಡ ನೀನು. ಏನಾದ್ರು ಮಾಡ್ಕೊಳ್ಳಕ್ಕಪ್ಪ, ನನಗೇನು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.